ನಮಸ್ಕಾರ. ಅದು ಇನ್ಫೆಕ್ಷನ್ ಆಗಿದೆ ಮೇಡಮ್, ಅದರಿಂದ ಆಂಟಿಬಯೋಟಿಕ್ ಕೊಡ್ತೀವಿ ನಾಳೆ ಮುಗಿಯುತ್ತೆ. ತೊಂದರೆ ಇಲ್ಲ ಸರ್. ಹೋಗ್ತಾ ಇದೆಯಾ? ಚೆನ್ನಾಗಿ ಓದಿದೆಯಾ ಎಕ್ಸಾಮ್ಗೆ? ಕೋಚಿಂಗ್ ಕೊಟ್ಟರೆ ನಿಮಗೆ ಸ್ವಲ್ಪ ಮೊಬೈಲ್ ಕಾಯ್ತಾರು ಮನೆ ಹತ್ರ ಬಂದು ಹೇಳ್ಕೊಡ್ತಿದ್ರ. ಈ ಎಕ್ಸಾಮ್ಸ್ ಬರೀ ಚೆನ್ನಾಗಿ ಎಕ್ಸಾಮ್ಸ್ ಬಂತು, ಒಳ್ಳೆದಾಗಿ 3 months ಆಯ್ತು, 3 ತಿಂಗಳಾಯ್ತು. ಇವರೂ ಎಲ್ಲ ಗಲಾಟೆ ಪಾಪ ಮಗು ಏನೂ ತಪ್ಪೇ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಓದಕ್ಕೆ ಹೋಗಿದ್ವಿ, ಏನೋ ವಾಪಸ್ ಬರೋವಾಗ ಆ ಥರ ಸ್ಕೂಲ್ಗೆ ಹೋಗಿ ವಾಪಸ್ ಬರೋವಾಗ ಕತ್ಲಲ್ಲಿ ಟ್ರ್ಯಾಕ್ಟ್ರ್ ಅವರು ಈ ಥರ ಒಂದು ತೊಂದರೆ ಮಾಡಿದ್ರು. ಮಗುದು ತಪ್ಪಿಲ್ಲ, ತಂದೆ ತಾಯಿ ಸಫರರ್ ಆದರು. ಇವತ್ತು ಆ ಮಗು ಎಷ್ಟು ನೋವು ತಿಂತೋ ಏನೋ, ಮುಂದೆ ಮಾತಾಡಬಾರ್ದು, ಆದರೆ ಮುಂದೆ ಆ ಮಗು ಒಳ್ಳೆ ಭವಿಷ್ಯ ಇರುತ್ತೆ ಅಷ್ಟೇ. ದೇವ್ರ ಆ ಮಗುನ ಕಾಯುತ್ತೆ ಅನ್ನೋದು ನಾನು. ಪೇರೆಂಟ್ಸು, ಅವ್ರ ಅಜ್ಜಿ, ತಾತ, ಇನ್ನೂ ಒಂದು ತಾತ ಒಬ್ಬರು ಬರ್ತಾಯಿದ್ರು ಜೀಡ್ಮಾಕ್ನಳ್ಳಿಯಿಂದ. ಅವರಂತೂ ಎಷ್ಟು ನೋವು ತಿಂತಾಯಿದ್ರು ಅಂದರೆ ಮಗು ವಿಚಾರವಾಗಿ. ಏನಾದರೂ ಸಾಧಿಸತಿ ಮಗು, ಏನಾದರೂ ಸಾಧನೆ ಮಾಡೇ ಮಾಡ್ತಾಳೆ ನನಗನ್ಸುತ್ತೆ. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಇರಲಿ, ದೇವ್ರು ಕಾಯ್ತಾರೆ ಅನ್ನೋದು. ಅದಕ್ಕೆ ನಾನು ಅಷ್ಟೇ ಆ ಮಗು ಧೈರ್ಯ ಹೇಳೋಕ್ಕೆ ಬಂದೆ. ಪೇರೆಂಟ್ಸು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವ್ರ ಅಜ್ಜಿ ತಾಯಿ ಎಲ್ಲ. ಅವಳಿಗೆ ಗೊತ್ತು ಏನಾಗಬೇಕು, ಏನು ಓದಬೇಕು ಅನ್ನೋದು ಅವಳಿಗೂ ಗೊತ್ತಿದೆ. ಸ್ಪೋರ್ಟಿವ್ ಆಗಿ ತಗೋಕಲ್ಲ, ಸ್ಪೋರ್ಟಿವ್ ಆಗಿ ತಗೋ. ಯಾವತ್ತೂ ನೀನು ಇದು ಮಾಡಬೇಡ, ಧೈರ್ಯ ಕಳ್ಕೊಂಬೇಡ. ಗುಡ್. ಟ್ರೀಟ್ಮೆಂಟ್ಗೆ ಬಳಸ್ಕೊಳ್ಬೇಕಮ್ಮ ಇದನ್ನ. ಮಗುವಿಗೆ ಏನ್ ಬೇಕು ನೋಡ್ಕೊಳ್ಳಿ. ಅದೊಂದು ನೋವೇ ತಂದೆ ತಾಯಿಗೆ, ಆದ್ರೆ ಆ ಮಗು ಸಾಧಿಸೋ ತಕ್ಷಣ ಮಾಡ್ಬೇಡಿ. ಅವರು ಪ್ರೈವೇಟ್ ಇದರಲ್ಲಿ ಹೇಳಿದ್ರು ಫಸ್ಟ್ ಡೇ. ಆಮೇಲೆ ಅವತ್ತೇ ಅಲ್ಲೇ ಲೆಟರ್ ಮಾಡಿ TH ಕೊಟ್ಟೆ, ಅವರು ವ್ಯವಸ್ಥೆ ಮಾಡಿದ್ರು. ಸ್ಕೂಲಲ್ಲಿ ಆಶಾ ವರ್ಕರ್ ಮಾತ್ರ ನೀವು ಅದನ್ನ ಇನಿಷಿಯೇಟಿವ್ ತಗೊಳ್ಳಿ. ಅವಳಿಗೆ ಧೈರ್ಯ ಇದ್ರೆ ಸಾಕು. ಅದಕ್ಕೆ ನೀವು ಅವಳನ್ನ ಮೋಟಿವೇಟ್ ಮಾಡಿ. ಸರಿ.